ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಷ್ಣು ಪ್ಯಾರಾಕಿಡ್ಸ್. ಸೊ ಇವತ್ತೇನು ಅಂತಂದರೆ, ಇವತ್ತು ನಾನು ನನ್ನ ಕಾಕ್ಟೈಲ್ಸ್ ಹ್ಯಾಂಡ್ ಫೀಡ್ ಮಾಡ್ತಾ ಇದ್ದೆ ಫಿಕ್ಸ್ಗೆ. ಅದನ್ನ ನೋಡೋಣ. ನಾನು ಹ್ಯಾಂಡ್ ಫೀಡಿಂಗ್ ಫಿಕ್ಸ್ ಇಟ್ಟಿರೋದು ಇಲ್ಲೇನೆ. ಇದೇನಂದರೆ ಹ್ಯಾಂಡ್ ಫೀಡಿಂಗ್ ಕೇಜ್ ಇದು. ಇದರಲ್ಲಿ ಏನಂತಂದರೆ ಒಳಗಡೆ ಚಿಕ್ಸ್ ಇದ್ದಾವೆ. ಆಲ್ರೆಡಿ ಹ್ಯಾಂಡ್ ಫೀಡ್ ಮಾಡಿದ್ದೀನಿ ಅದು. ಸೊ ನಿಮ್ಗೆ ಇದೇನಂತಂದರೆ ಇಲ್ಲಿ ರೆಪ್ಪನ್ ಬಾಕ್ಸ್ಗಳು ಇದೆಲ್ಲ ಏನೋ ಕೊಟ್ಟಿದೆ ಅಂದರೆ ಕೇಜ್ ಸುತ್ತ ಚಳಿ ಆಗ್ದೇನೆ ತುಂಬ ಒಂದು ಏನು ಟೆಂಪ್ರೇಚರ್ ಮೇಂಟೈನ್ ಆಗಲಿ ಅಂತ. ಓಕೆ, ಮರಿಗಳಿಗೆ ಮಳೆ ಬೀಳ್ತಿರೋದ್ರಿಂದ ಫುಲ್ ಚಿಲ್ನೆಸ್ ಇರುತ್ತೆ, ಅದಕ್ಕೋಸ್ಕರ. ನೋಡಿದ್ರೆ ನೀವು ಇದೆಲ್ಲ ಆಂಫೀಡ್ ಆಗಿ ಟೈಮ್ಡ್ ಆಗಿರೋ ಬರ್ಡ್ಸ್ ಇವೆಲ್ಲ ಫುಲ್ಲಿ ಟೈಮ್ಡ್. ಕೈಗಡೆನೂ ಇದೆ ಇಲ್ಲಿ. ಬನ್ನಿ ಹೆಂಗ್ ಟೈಮ್ ಮಾಡ್ತೀನಿ ಅಂತ. ಹ್ಯಾಂಡ್ ಫೀಡಿಂಗ್ ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಪೆಟ್ಸ್ ಲೈಫ್ದು. ಸೊ ನೋಡ್ತಾ ಇದ್ದೀರಲ್ಲ, ಇದೇನೇ ಯೂಸ್ ಮಾಡೋದು ನಾನು. ಸೊ ಇದು ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಬರ್ಡ್ಸ್ಗೆ, ಕಾಕ್ಟೈಲ್ಸ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಯೂಸ್ ಮಾಡೋದು ಇದೇನೆ. ಸೊ ನೀವುಗಳು ಯಾವ್ದು ಯೂಸ್ ಮಾಡ್ತೀರಾ ಬೇರೆಯವ್ರು ಹ್ಯಾಂಡ್ ಫೀಡ್ ಮಾಡೋದಕ್ಕೆ ಕಮೆಂಟ್ ಮಾಡಿ ನೋಡೋಣ. ಓಕೆ ಬನ್ನಿ, ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಳಗೆ ಕಾಯ್ತಾ ಇದ್ದಾರೆ ಹುಡುಗರು ಹ್ಯಾಂಡ್ ಫೀಡ್ ಮಾಡೋದ ಹೆಂಗೆ ಅಂತ. ಬರ್ಡ್ಸ್ಗೆ ಬಂದು ನಾನು ಯೂಸ್ ಮಾಡೋದು ಎಷ್ಟು ತಗೊಳ್ಳೋದು, 2 ಸ್ಪೂನು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ, 1 2 ಇನ್ನೊಂದು ಸ್ವಲ್ಪ ಅದೇ ಇದೆಯಲ್ಲ ಅವಕ್ಕೂ ಕೊಡೋಕ್ಕೆ 3 ಸ್ಪೂನು ಇಲ್ಲ 3.5 4 ಸ್ಪೂನ್ ಹಾಕೊಂಡ್ರೆ ಸಾಕು, ಕಟ್ಸ್ಬೇಕು. ಅದಕ್ಕೆ ನೀವೇನು ಮಾಡಬೇಕು, ಬಿಸಿ ನೀರು ಮಿಕ್ಸ್ ಮಾಡ್ಕೋಬೇಕು. ಬಿಸಿ ನೀರು ಹಾಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ಈ ಥರ ಹಾಕಿದ್ರೆ ಬಿಸಿ ಇದೆ ಫುಲ್ ಇದು. ಸೊ ಇದೇನಾಗುತ್ತೆ, ಗಟ್ಟಿ ಆಗುತ್ತೆ ಬನ್ನಿ ಅದನ್ನು. ಆಮೇಲೆ ಮತ್ತೆ ಹಿಂಗೆ ಮಾಡಿ ಸ್ವಲ್ಪ ಆರಕ್ಕೆ ಬಿಡಬೇಕು. ಅದು ತುಂಬ ಬಿಸಿ ಇರುತ್ತೆ, ಬೆಚ್ಚಗಿರಬೇಕು. ಬರ್ಡ್ಸ್ ಫೀಡ್ ಮಾಡಬೇಕು ಅಂದರೆ ಬೆಚ್ಚಗಿರ್ಬೇಕು ಅಷ್ಟೇ. ಸೊ ಇದೊಂದು 1 ಮಿನಿಟ್ ಬಿಟ್ಟರೆ ಸಾಕು, ಎಲ್ಲ ಗಟ್ಟಿ ಆಗುತ್ತೆ ನಿಮಗೆ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಕೊಂಡು, ಫುಲ್ ಗಟ್ಟಿ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಮೀಡಿಯಮ್ ಆಗಿ ಹೆಂಗೆ ಹೇಳೋದು, ಪಾಯಸದ ಥರ ಇರಬೇಕು. ಓಕೆ ಮಾಡ್ಕೊಂಡಾಯ್ತು. ಸೊ ಇದು ಸ್ವಲ್ಪ ಆರ ಗಂಟೆ ಬನ್ನಿ ನಮ್ದು ಫಾರ್ಮ್ ನೋಡ್ಕೊ ಬಂದ್ಬಿಡೋಣ, ಎಲ್ಲ ಏನೇನು ಅಪ್ಡೇಟ್ಸ್ ಏನು ಮಾಡ್ತಿದ್ದಾರೆ ಅಂತ. ಸೊ ಇದು ಲುಟಿನೋ ಪೇರು, 1 ಪೇರ್ ಇದೆ. ಇಲ್ಲಿ ಇನ್ನೊಬ್ರು ಇದ್ದಾರೆ ಒಳಗೆ ನೋಡ್ತಾ ಇದ್ದಾರೆ. ಮೋಸ್ಟ್ಲಿ ಎಗ್ ಇಟ್ಟಿರಬೇಕು. ಎಸ್ ದೇರ್ ಆನ್ ಎಗ್. ಓಕೆ, ಡಿಸ್ಟರ್ಬ್ ಮಾಡೋದು ಬೇಡ. ನೋಡ್ಕೊಂಡು ಬರೋಣ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಒಂದು 5 ಮಿನಿಟ್ಸ್ ಇವರು ಕೂತಿದ್ದಾರೆ. ಏನು ಬೇಕಾ, ಇವರೇನೋ ಫುಡ್ ಹಾಕ್ತಾರೆ ಅಂದ್ಬಿಟ್ಟು ಕಾಯ್ತಾ ಇದ್ದಾರೆ ಇವರು. ಅಲ್ಬಿನೋ ಪೈಡ್. ಇವ್ರು ಬಂದು ವೈಟ್ ರೈಸು ಸೆಮಿ ಬೈಟ್ ಸೇಲ್ಗಿದೆ. ಇದು ಟೇಮ್ಡ್ ಆಗಿರೋದು. ಬರೋಣ, ಬರ್ತಾನೆ ನೋಡಿ. ಬೈಸ ಓಕೆ ಅಲ್ಲ ಸೇಮ್. ಇವನು ತಲೆ ಸೋದ್ರೆ ಇಷ್ಟ ಅವನಿಗೆ. ಓಕೆ ಹೋಗೋಳಿ, ಒಳಗೆ ಆಮೇಲೆ ಕರಿತೀನಿ. ಹೋಗು, ಗುಡ್ ಬಾಯ್. ಅವನೊಬ್ಬ ಟೈಮ್ದು ಹತ್ರ ಇರೋದು. ಅಲ್ಬಿನೋ ಫೈಡ್ ಇದೆ. ಇದೆರಡು ಅಲ್ಬಿನೋ ಮತ್ತು ಪರ್ಲ್ ಇದೆ. ಕಾಣಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ. ಓಕೆ ಈಗ ಕಾಣಿಸ್ಬೋದು. ಓಕೆ ಇಷ್ಟು. ಇದು ಬಜ್ಜೀಸ್ ಪೇರು. ಓಕೆ ಬನ್ನಿ, ಆರಿದೆಯಾ ನೋಡ್ಕೊಬರೋದ. ಪಿಂಚಸ್ ಇದೆ, ಆಮೇಲೆ ಎಲ್ಲ ಪೂರ್ತಿ ನಂದು ಫಾರ್ಮ್ ಟೂರ್ ತೋರಿಸ್ತೀನಿ ನಿಮಗೆ. ಓಕೆ ಬಂದಾಯಿತು, ಆರಿದೆ ಅನ್ಸುತ್ತೆ. ಎಲ್ಲ ಕಾಯ್ಕೊಂಡಿದ್ದಾರೆ, ಇಲ್ಲೇ ನೋಡ್ತಾ ಇರ್ಬೋದು. ಎಲ್ಲ ಕಾಯ್ತಾ ಇದ್ದಾರೆ ನೋಡೋಣ. ಈಗ ತೆಗಿತಿದ್ದಂಗೆ ಒಂದೇ ಸಲ ಎಲ್ಲ ಓಡ್ ಬರ್ತವೆ ಈಚೆಗೆ. ಓಕೆ ಬನ್ರಪ್ಪ, ಈಗ ಹೆಂಗೆ ಬರ್ತಾರೆ ಅಂತ ನೋಡ್ಬೇಕು ನೀವು ಜಸ್ಟ್. ಓಕೆ ಇವಾಗ ಫುಲ್ ವ್ಯೂ ಕಾಣ್ತಿರ್ಬೋದು. ಓಕೆ ಆರಿದೆ, ಇವಾಗ ಸ್ವಲ್ಪ ಬೆಚ್ಚಗಾಗಿದೆ. ಸೊ ಫೀಡ್ ಮಾಡ್ಬೇಕಾದ್ರೆ ಕರೆಕ್ಟಾಗಿರುತ್ತೆ ಅದು. ಸೊ ನೀವು ಬೆರಳು ಹಾಕಿದ್ರೆ ಅದಕ್ಕೆ ನಿಮ್ಗೆ ಬೆರಳು ಹಾಕಿದ್ರೆ ಬೆಚ್ಚಗಿರಬೇಕು. ಸೊ ನಿಮ್ಗೆ ಅವಾಗ ಒಂದು ಅಂದಾಜು ಗೊತ್ತಾಗುತ್ತೆ, ತುಂಬ ಬಿಸಿನೂ ಇರಬಾರ್ದು, ತಣ್ಣಗೂ ಇರಬಾರ್ದು. ಓಕೆ ನೋಡಿ. ಓಕೆ ಫುಡ್ ಸೈಡ್ಗೆ ಹಿಡ್ಕೊಬಿಡ್ತೀನಿ ಇಲ್ಲಿ, ಇಲ್ಲಾಂದರೆ ಎಲ್ಲ ಬಂದು ಫುಡ್ ಮೇಲೆ ಹಚ್ತಾರೆ. ಸೊ ಈ ಥರ ಮೆಡಿಕಲ್ ಸ್ಟೋರಲ್ಲಿ ಒಂದು 10 ml ಸಿರೆಂಜ್ ಸಿಗುತ್ತೆ. ಈ ಸಿರೆಂಜ್ ತೊಗೊಂಡ್ರೆ ಸಾಕು ನಿಮಗೆ ಫೀಡ್ ಮಾಡೋದಕ್ಕೆ. ಬಟ್ ಫಸ್ಟ್ ಟೈಮ್ ಮಾಡೋರು ನೋಡ್ಕೊಂಡು ಮಾಡಿ, ಸುಮ್ಮನೆ ಮಾಡ್ತೀನಿ ಅಂತ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಅದು ಒಂದು ಜೀವ. ಈಗ ಬರ್ತಾರೆ ನೋಡಿ, ಎಲ್ಲ ರೆಡಿ ಬನ್ರ. ಎಲ್ಲ ಓಡ್ ಬರ್ತಾರೆ ಇಷ್ಟೇ. ಇಲ್ಲಿ ಬಂದಾಗ ನಾನು ಆಲ್ರೆಡಿ ಹ್ಯಾಂಡ್ ಫೀಡ್ ಮಾಡಿರೋದ್ರಿಂದ ಇದು ಈಸಿಯಾಗಿ ಫೀಡ್ ತಗೊಳುತ್ತೆ. ಎಲ್ಲ ಜಂಪ್ ಹೊಡಿತಾರೆ ಮೈ ಮೇಲೆ. ಇರೋ ಬರೋ. ಓಕೆ ವೇಟ್ ಇರೋ, ಒಬ್ಬೊಬ್ಬರಾಗ ಕೊಡ್ತೀನಿ. ಇರೋ ಆಲ್ರೆಡಿ ಒಬ್ರು ಹಾಕೋ ಹೊಟ್ಟೋಗಿದ್ರ.
ಇದೆಲ್ಲ ವೈಟ್ ಕಾಕ್ಟೈಲ್ ಅವ್ನು ಮತ್ತೆ ಬರ್ತಾನೆ, ಅವ್ನು ಇನ್ನೂ ಬೇಕು ಅನ್ಸುತ್ತೆ. ಏಯ್ ಸಾಕು ಮಗ, ಹೋಗು ಸಾಕು, ಮಧ್ಯಾಹ್ನ ಕೊಡ್ತೀನಿ ಮತ್ತೆ. ಇನ್ನೊಬ್ಬ ಎಲ್ಲ ಎಸ್ಕೇಪ್ ಆಗೋನೆ, ಹುಡುಕೊಂಡು ಬರಲ್ಲ. ಇದು ಕ್ಲೋಸ್ ಮಾಡಿರೋಣ, ಇಲ್ಲೆಲ್ಲ ಈಚೆ ಓಡ್ಬಿಟ್ಟು ಇರ್ತಾರೆ. ಎಲ್ಲಿದೆ ಪದಿ ಬಾ. ಇವನು ಒಬ್ಬ ಇದ್ದ ಹಾರ್ಕೊಂಡು ಹೋಗೋಣ, ಫ್ಲೈಯಿಂಗ್ ಕಲಿತವನೆ, ಹೇಳ್ಕೊಡ್ತಾ ಇದ್ದೀನಿ ಫ್ಲೈಯಿಂಗು. ಅದಕ್ಕೆ ಓಕೆ, ಇಷ್ಟೇನ ಆನ್ಸರ್ ಮಾಡೋದು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ಡ್ ಆಗಿರೋದು ತೋರಿಸ್ತೀನಿ. ಸೊ ನೋಡಿ ಅನಿಸುತ್ತೆ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆ, ಕಮೆಂಟ್ ಮಾಡಿ. ಟೈಮ್ಡ್ ಹೆಂಗೆ ಫ್ರೀ ಫ್ಲೈಟ್ ಹೆಂಗೆ ಮಾಡ್ಸೋದು ಅಂತ ಹೇಳ್ಕೊಡ್ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ, ಬಾಯ್ ಬಾಯ್. ಸೊ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಅಪ್ಕಮಿಂಗ್ ವಿಡಿಯೋ ಅಂತ ಟೇಮ್ಡ್ ಬಗ್ಗೆ ಹಾಕೋದ ಅಂತ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ.